ನಮ್ಮ ಪಯಣ ಇಲ್ಲಿಂದ ತಮಿಳುನಾಡಿನ ಸತ್ಯಮಂಗಳ ಫಾರೆಸ್ಟ್ ಕಡೆ. ನಾವು ತಮಿಳುನಾಡಿಗೆ ಹೋಗೋ ಘಾಟಿಯದ್ದು ಯಾವ ಘಾಟಿ ಅಂತ ಅಂದರೆ ಸತ್ಯಮಂಗಳ ಘಾಟಿಯಲ್ಲಿ ನಾವು ಹೋಗ್ತಿರ್ಬೇಕಾದ್ರೆ ನೇಚರ್ ಹೆಂಗಿತ್ತು ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸ್ಬಿಡಿ ಗುರು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ನೋಡಿ, ತುಂಬ ಚೆನ್ನಾಗಿದೆ. ನೇಚರ್ ಲವರ್ಸ್ಗಳಿಗೆ ಇದು ಮಾತ್ರ ಸೂಪರ್ ಆಗಿರೋ ವಿಡಿಯೋ ಅಂತಾನೆ ನಾನು ಹೇಳ್ತೀನಿ. ಈ ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ ಅಷ್ಟೇ ಭಯಂಕರವಾದ ನೇಚರ್ ಅಂತಾನೆ ನಾನು ಹೇಳ್ತೀನಿ. ಯಾಕಪ್ಪ ಅಂತ ಅಂದರೆ ಇಲ್ಲಿನ ರೋಡ್ಗಳು ಅಷ್ಟೇ ಡೀಪ್ ಆಗಿದ್ದಾವೆ. ಏನ್ರಿ ಇದು ತಮಿಳ್ನಾಡು ನೋಡ್ರಿ, ಇದು ನೋಡ್ರಿ ತಮಿಳ್ನಾಡು ಹೇಗಿದೆ. ಇದ್ರಲ್ಲಿ ಹೇಳ್ಬೇಕು, ಯಾರ್ಯಾರು ಈ ವಿಡಿಯೋ ನೋಡ್ತೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಗಾಯ್ಸ್. ಪಾತಾಳ ಹೋದ್ರೆ ಸೀದಾ ಕೆಳಗೆ ಗಾಯ್ಸ್, ಹೋದ್ರೆ ಸೀದಾ ಕೆಳಗೆ. ಆರ್ಟಿಸಿ ಖಾಲಿ ಮಾಡ್ಕೊಂಡು ಇಡೋಣ ಅಂತ ಹೇಳಿದ್ರೆ ಕೇಳಲ್ಲ. ಬಂದ್ಕೊಳಲ್ಲ ರೀ, ನೋಡ್ರಿ ಇದೊಂದು ಬೆಟ್ಟ ಎಷ್ಟು ದೊಡ್ಡಕ್ಕಿದೆ. ವಾಟ್ ಎ ಸೀನ್ ಗೈಸ್, ನೋಡಿ. ಯೂಟ್ಯೂಬ್ 100 ಸಬ್ಸ್ಕ್ರೈಬ್ ಆಗಲಿಕ್ಕೆ ಇನ್ನೂ 20 ಜನ ಸಬ್ಸ್ಕ್ರೈಬ್ ಆಗಬೇಕು. ಯಾರ್ಯಾರು ಇನ್ನೂ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬಂದಿರೋದು ತಮಿಳ್ನಾಡಿಗೆ. ಇನ್ನು ತಮಿಳ್ನಾಡಿಗೆ ಹೋಗಿಲ್ಲ, ತಮಿಳ್ನಾಡು ಬಾರ್ಡ್ರಲ್ಲಿದ್ದೀವಿ, ಅಂದರೆ ತಮಿಳ್ನಾಡು ಘಾಟಲ್ಲಿದ್ದೀವಿ. ನೋಡಿ ಎಂಥ ಘಾಟ್ಗಳು, ಎಂಥ ಗಾಡಿಗಳು ಬರ್ತಿದೆ ನೋಡಿ. ನಡೀರಲ್ಲಿ ಯೋಗನ್ ಫೋಟೋ ತಗೊಳಕಂತ ಮಿರರ್ ತೆಗೆದು ಈಗ ಮತ್ತೆ ಮಿರರ್ ಹಾಕ್ತಾವ್ರೆ. ಕೃಷ್ಣ ಇದ್ರದ್ದು ಮಿರರ್ ತೆಗೆದು ಇವಾಗ ಇವನ್ ಹಾಕ್ತಾವ. ಓಯ್ ಝಾಂಡ್, ಓಯ್ ಗಂಡು, ಓಯ್ ಅವನು ಅವನ ಗಾಡಿ ನೋಡ್ರಿ, ಗಾಡಿಗಳೆಲ್ಲ ಸಾಲಾಗಿ ಹೋಗ್ತಿದಾವೆ, ಸಾಲಾಗಿ ಬರ್ತಿದಾವೆ. ಗುರು, ಈ ಲಾರಿ ಏನ್ ನುಗ್ತಿದೆ ಅಂದ್ರೆ ಇಲ್ಲೋಡ್ರಿ, ಆ ಕಡೆಯಿಂದ ಬರೋ ಗಾಡಿನೂ ಗೊತ್ತಾಗಲ್ಲ, ಈ ಕಡೆಯಿಂದ ಹೋಗೋ ಗಾಡಿನೂ ಗೊತ್ತಾಗಲ್ಲ. ಈ ಲಾರಿ ಹಿಂದ್ ಹೋಗ್ರು ಮುಗೀತು, ಕೆಳಗೆ ಬೇಗ ಹೋಗ್ಬಿಡ್ತೀವಿ. ಅಷ್ಟು ಎಲ್ಲ ಗಾಡಿಗೂ ಸೈಡ್ ಹೊಡ್ಕೊಂಡು ಹೋಗ್ತಿದೆ ಈ ಗಾಡಿ. ಏನೋ ಕೃಷ್ಣ, ನೋಡ್ರಿ ಬಾಡಿ ಹೆಂಗೈತಿ, ಬಾರಿ ಡೇಂಜರ್. ಓಯ್ ಸೈಡ್ ಗೀಡ್ ಹೊಡ್ಕೊಂಡು ಹೋಗು.
ಸರಿ ಇಲ್ಲ ಕಣ ಈ ಡ್ರೈವರ್ಲಿ. ಇವ್ ಹಿಂದ್ಗಡೆ ಹೋದ್ರೆ ಒಳ್ಳೇದು ಅನ್ಕೊಂಡ್ರೆ ರಮ್ಮನ್ ಸಡನ್ನ ಬ್ರೇಕ್ ಹೊಡಿತೈತಿ ಅಯ್ಯ. ಗುರು ಬೇಗ ಪಾಸ್ ಆಗ್ಬೇಕು ಗುರು. ಈ ವಯ್ಯ ಸಡನ್ನ ಪಾಸ್ ಮಾಡ್ತೀನಿ ಗುರು. ನೇಚರ್ ನೋಡ್ರಿ ನೀವು ಎಂತ ಚೆನ್ನಾಗಿದೆ ನೇಚರ್ ಅಂತ ಗುರು. ತಮಿಳ್ನಾಡು ಬಾರ್ಡ್ರಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಅಂದರೆ ಘಾಟಿಲಿ ಅಷ್ಟಿಷ್ಟು ಜಾಮ್ ಆಗಿಲ್ಲ ಗುರು, ಅಷ್ಟು ಫುಲ್ಲು ಜಾಮ್ ಆಗಿದೆ. ಹಾಗೆ ಗಾಡಿಗಳು ಪಾಸೇ ಆಗ್ತಿಲ್ಲ ನೋಡ್ರಿ. ಆಪೋಸಿಟ್ ಬರೋ ಗಾಡಿಗಳು ಮಾತ್ರ ಗೊತ್ತಾಗ್ತಿರೋದು ನೋಡ್ರಿ. ಪಾಸ್ ಆಗಿಬಿಡ್ತಾರೆ ರಪ್ಪ ನೋಡ್ರಿ. ಈ ಗಾಡಿ ಒಂದು ನಿಂತೈತೆ, ಈ ಗಾಡಿ ಪಾಸ್ ಆಗಬೇಕು, ಅಲ್ಲೊಂದು ಗಾಡಿ ಟರ್ನ್ ಆಗ್ತೈತೆ. ಹಾಂ ಬರ್ರೇ ಲಾರಿಗಳು ತುಂಬ ಲಾರಿಗಳು ಬರೇ ಓಡಾಡೋದಿಲ್ಲ. ಲಾರಿಗಳೇ ನೋಡ್ರಿ, ಎಷ್ಟು ಲಾರಿಗಳು ಓಡಾಡ್ತಿದ್ದಾವೆ. ನನ್ನ ವೀಡಿಯೋದಲ್ಲಿ ಫುಲ್ ಇವತ್ತು ಲಾರಿಗಳೇ. ತಮಿಳ್ನಾಡು ಫುಲ್ ಲಾರಿಗಳೇ. ಎಲ್ಲೋಡ್ರಿ ತಮಿಳ್ನಾಡಿನ ಗಾಡಿ, ಕರ್ನಾಟಕದ ಗಾಡಿ ಏನೋ ಆಗಿ ನಿಂತಿದೆ. ಇಂಜಿನ್ ಸೀಸ್ ಆಗಿರ್ಬೇಕು ಮೋಸ್ಟ್ಲಿ. ನನ್ನ ಪ್ರಕಾರ ಇಂಜಿನ್ ಸೀಸ್ ಆಗಿರಲ್ಲ, ಆಕ್ಸಲ್ ಕಟ್ಟಾಗಿರುತ್ತೆ. ರೋಡ್ ಮಾತ್ರ ಸಾಕಾಗಿದೆ, ಆದರೆ ಅಲ್ಲಲ್ಲಿ ಜಾಮ್ ಆಗ್ಬಿಟ್ಟಿದೆ ಗುರು. ಟ್ರಾಫಿಕ್ ಜಾಮ್ ಫುಲ್ಲು. ಈ ರೋಡು ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಡೇಂಜರ್ ಇದೆ ಗುರು. ಆಲ್ರೆಡಿ ನಮಗೆ ಭಯ ಶುರು ಆಗ್ಬಿಟ್ಟಿದೆ, ಅಷ್ಟು ಡೇಂಜರ್ ಇದೆ. ಮತ್ತೆ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಈ ರೋಡು. ಒಳ್ಳೆ ಸೊಳ್ಳ ಬಳ್ಳ ಒಳ್ಳೆ ಓದಂಗೆ ಹೋಗುತ್ತೆ. ಆಮೇಲೆ ಇಲ್ಲೋಡ್ರಿ, ಈಗ ಮುಂದೆ ನೋಡ್ತು ಇಲ್ಲೋಡ್ರಿ ಎಂತ ಚೆನ್ನಾಗಿ ಇದೆ. ಇಂಥ ಜಾಗಗಳು ಎಷ್ಟು ಚೆನ್ನಾಗೋ ಅಷ್ಟೇ ಒಂದು ಸ್ವಲ್ಪ ಭಾರಿ ಡೇಂಜರ್ ಪ್ಲೇಸ್ಗಳಿವೆಲ್ಲ. ಇಲ್ಲರಿ ಯಾರಿಗಾರು ಹೆಲ್ಪ್ ಮಾಡ್ಬೇಕಂದ್ರೆ ಆ ನಂಬರ್ ಮೇಲೆ ಒತ್ತಿದ್ರೆ ಆ ನಂಬರಿಂದ ಯಾರಾದರೂ ಹೆಲ್ಪಿಗೆ ಬರ್ತಾರೆ ನಮಗೆ. ಅಲ್ಲಲ್ಲ ಬೋರ್ಡ್ ಹಾಕಿದ್ದಾರೆ ಗುರು. ಏನು ಗೊತ್ತಾ, ಎಷ್ಟು ನಂಬರು. ಮತ್ತೆ ಇಲ್ಲಿ ಏನು ಗೊತ್ತಾ ಗುರು, ಒಂದು ಸ್ವಲ್ಪನೂ ಯಾರೂ ಕ್ಲೀನ್ ಮಾಡೋರಿಲ್ಲ. ಇಲ್ಲಿ ಆ ಕಡೆಯಿಂದ ಬರಗಾಡಿ, ಈ ಕಡೆಯಿಂದ ಬರಗಾಡಿ ಇದು ನೋಡ್ರಿ. ಈ ಮಿರರು ಒಂದು ಸ್ವಲ್ಪನೂ ಕ್ಲೀನ್ ಇಲ್ಲ ನೋಡ್ರಿ. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ನೋಡ್ರಿ ಎಷ್ಟು ಜಾಮ್ ಆಗಿದೆ. ಇದೆಲ್ಲ ರೀ ಅಲ್ಲ ಮುಂದೈತಲ್ಲ, ಇದು ಇಲ್ಲಿ ಬಂದೈತೆ ಗುರು. ಈ ಲಾರಿ ಇದೆಲ್ಲ ಗುರು, ಇದೇ ಲಾರಿ ಗುರು ಬರ್ರೆ ಪ್ರಾಬ್ಲಮ್. ಅಲ್ಲಲ್ಲಿ ಸಿಕ್ಸ್ಕೊಂಡು ನಿಂತ್ಕೊಂಡಿದ್ದಾರೆ ಕಾರ್ಗಳು. ಎಷ್ಟು ಜಾಮ್ ಆಗಿದೆ ನೋಡ್ರಿ. ಆ ಕಡೆಯಿಂದ ಲಾರಿಗಳು ಬರ್ತಿದೆ. ಬಂತು ಹೊಡೆದ್ರು ಅಣ್ಣ, ಹೊಡೆದ್ರು ಇನ್ನೊಂದು ಲಾರಿ ಗುರು. 10 ವೀಲು ಅಲ್ಲ, ಲಾಂಗ್ ವೀಲು ಕಾರು. ಟ್ಯಾಂಕರ್ ಬಂದ್ರಿ. ಟ್ಯಾಂಕರ್ ಇಂಡಿಯನ್ ಆಯಿಲ್ ಮತ್ತೊಂದು ಮಿಲ್ಕ್ ಟ್ಯಾಂಕರ್. ಓಯ್ ಕೃಷ್ಣ, ನಾವು ಇಲ್ಲ ಇದ್ರೆ ಬರೀ ಲಾರಿಗಳು ಎಣಿಸ್ಕೋಬೇಕು ನಡೆಯೋ. ನೋಡ್ರಿ, ಅವಾಯ್ಡ್ ಪ್ಲಾಸ್ಟಿಕ್ ಅಂತ ಹಾಕ್ತಿದ್ದಾರೆ, ಆದ್ರೆ ಎಷ್ಟು ಪ್ಲಾಸ್ಟಿಕ್ ಹಾಕ್ತಾರೆ. ನಮ್ಮ ಜನಕ್ಕೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಗುರು, ಅಲ್ಲಿ ಅರ್ಥ ಆಗಂಗೆ ಹಾಕಿದ್ದಾರೆ ಎಜುಕೇಟೆಡ್ಗಳಿಗೆ. ಅವರೇ ಹಂಗೆ ಮಾಡಿದರೆ ಇನ್ನೇನು ಮಾಡೋಕ್ಕಾಗತ್ತೆ. ನಮ್ಮ ರಾಜ್ಯದಲ್ಲೂ ಹಂಗೆ, ಇಲ್ಲೂ ಹಂಗೆ. ಏನು ಮಾಡೋಕ್ಕಾಗತ್ತೆ ಹೇಳಿ. ನಮಗಂತೂ ತಮಿಳ್ ಬರಲ್ಲ ಗಾಡಿ ಓಡಿಸ್ತೀರಿ ಇಲ್ಲಿ. ತಮಿಳ್ ತಲೈವ ಕೃಷ್ಣ. ವಣಕಂ ತಮಿಳ್ ಪಸಂಗಲ್ ಎಲ್ಲರಿಗೂ ವಣಕಂ. ಕರೆಕ್ಟೇನೋ? ನಮಿಗೂ ತಮಿಳ್ ಬರುತ್ತೆ ಗುರು ಸ್ವಲ್ಪ. ಗುರು ಇವು ಇದಾವಲ್ಲ 27 ಟರ್ನ್ ಇದಾವೆ. 27 ಟರ್ನಲ್ಲಿ ಈಗ ಇನ್ನೂ 12 ಟರ್ನು ಇನ್ನೂ ಬಾಕಿ ಇದಾವೆ ನಮ್ಮವು. ಇಲ್ಲಾರೋ ಸ್ಕೂಲ್ ಯಾರೋ ಸೈಕಲ್ ಹಾಕೊಂಡು ಹೋಗ್ತಾರ ಗಾಡಿ. ಇನ್ನು 12 ಟನ್ ಅಲ್ಲ ಟರ್ನ್, ಸಾರಿ ಟನ್ ಅಂದೆ. ನೋಡ್ರಿ ಹೆಂಗ್ ಹೊಡಿತಾರೆ ಸೈಡ್ ನೋಡ್ರಿ. ಎರಡು ಇಂಥ ಜಾಗದಲ್ಲಿ ಆಕ್ಸಿಡೆಂಟ್ ಆಗಕ್ಕೆ ಇಂಥವರೇ ಕಾರಣ. ಬೋಳಿ ಮಕ್ಕಳು, ಮುಂಡೆ ಮಕ್ಕಳು. ಇನ್ನು ನೋಡ್ರಿ
11 ಟರ್ನ್ ಇದಾವೆ, 27 ಟರ್ನಲ್ಲಿ ಇನ್ನೂ 11 ಟರ್ನ್ ಬಾಕಿ ಇದ್ದಾವೆ ನೋಡ್ರಿ. ಎಷ್ಟು ಮತ್ತೆ ಟ್ರಾಫಿಕ್ ಜಾಮ್, ಇಲ್ಲೊಂದು ಅಲ್ಲೊಂದು ಲಾರಿ ಬಂದಿದೆ, ಲಾರಿ ಬಂತು, ಲಾರಿ ಟೀಡಿನ್ ಟೀಡಿನ್ ಟೀಡಿನ್. ನಮ್ಮ ಇನ್ನೊಂದು ಗಾಡಿ ಎಲ್ಲೋಗೈತೆ ಗೊತ್ತಿಲ್ಲ ಗುರು. ಹಾಗಾಗಿ ಅವ್ರಾಗಲೇ ಮುಂದೆ ಹೊಡ್ಕೊಂಡು ಹೋಗಿರ್ತಾರೆ ನನ್ನ ಪ್ರಕಾರ, ಹೋಗಿರ್ತಾರೆ ಗುರು. ನಾವಿವತ್ತು ಧನುಷ್ಕೋಡಿಗೆ ಹೋದಂಗೆ, ಧನುಷ್ಕೋಡಿ ಇನ್ನೂ ಎಷ್ಟು ಕಿಲೋಮೀಟರ್ ಇದೆ ಅಂತ ನಮಗಂತೂ ಗೊತ್ತಿಲ್ಲ. ನಾವು ಇಲ್ಲಿ ನೆಟ್ವರ್ಕು ಇಲ್ಲ ಚೆಕ್ ಮಾಡೋಕ್ಕೆ. ಹಾಗೆ ನಾವು ಕೆಳಗೆ ನೆಟ್ವರ್ಕ್ ಇರೋ ಜಾಗದಲ್ಲಿ ಇಳಿದು ಎಷ್ಟು ಕಿಲೋಮೀಟ್ರ್ ಇದೆ ಅಂತ ನೋಡ್ಕೋಬೇಕು. ನೋಡ್ಕೊಂಡು ಕರೆಕ್ಟಾಗಿ ಹೋಗ್ಬೇಕು. ಎಲ್ಲ ರಾಂಗ್ ರೂಟ್ ಇಟ್ಕೊಂಡ್ಬಿಟ್ಟಿದಾರ, ಅವು ಆ ಕಡೆ ರಾಂಗ್ ರೂಟ್, ಇವ್ರು ಈ ಕಡೆ. ನೋಡ್ರಿ ಇವರು ಎಲ್ಲ ರಾಂಗ್ ರೂಟೇ. ಅವ್ರು ಆ ಕಡೆಯಿಂದ ಬರ್ತಾರೆ, ಇವ್ರು ಈ ಕಡೆಯಿಂದ ಹೋಗ್ತಾರೆ. ಅಮೇರಿಕನ್ ಥರ ಆಗ್ಬಿಟ್ಟಿದೆ ನಮ್ಮ ಇದು ತಮಿಳ್ನಾಡು. ಬಾಯಿಗೆ ಬರೀ ಕರ್ನಾಟಕ ಬರುತ್ತೆ, ಯಾಕಂದ್ರೆ ನಾವು ಕರ್ನಾಟಕದ ಮಕ್ಕಳು, ಅದಕ್ಕೆ ಏನೋ. ಕೃಷ್ಣ ಮುಂದೊಡಿ, ಹೊಡಿ ಹೊಡಿ, ಎಲ್ಲಿ ಅಲ್ಲಿ ಮುಂದೊಡಿ, ಈ ಕಡೆ ನೋಡಿಲ್ಲ. ಹೊಡಿ, ಲಾರಿಗೆ ಬಂದಿಲ್ಲ, ಹೊಡಿ ಆ ಬಸ್ ಮುಂದೊಡಿ. ನೋಡ್ರಿ ನಾವು ಮುಂದೋಗ್ತಿದ್ದೀವಿ, ಯಾಕಂದರೆ ನಾವು ಯಾವುದೇ ಸಂದಿಗುಂದಲ್ಲಿ ಸೇರ್ಕೊಬಿಡ್ಬೋದು ಬೇಗ. ಹೊಡಿಯೋ 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 ಹೊಡಿಯೋ, ಬಸ್ ಹತ್ರ ಹೊಡಿಯೋ, ಯಾರಿಲ್ಲ ಗುರು. ನೋಡ್ರಿ ತಮಿಳ್ನಾಡು ಬಸ್, ತಮಿಳ್ನಾಡಿನ ಬಸ್ ಇದು. ಇನ್ನು ನಮ್ಮ ಹುಡುಗರು ಫೋನ್ ಮಾಡಿದ್ರು. ಆ್ಯಕ್ಚುಲಿ ಅವ್ರು ಕೆಳಗಿರ್ಬೋದು, ನನ್ನ ಪ್ರಕಾರ ಕೆಳಗಿದ್ದಾರೆ ಅನ್ಸುತ್ತೆ. ನನಗೊಂದು ಫೋನ್ ಬಂದಿತ್ತು, ನನಗೆ ರಿಸೀವ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಒಂದು ಕೈ ಇವನ ಹತ್ರ ಇದೆ, ಇನ್ನೊಂದು ಕೈ ಫೋನಲ್ಲಿದೆ. ಆ ಫೋನ್ ಆನ್ಸರ್ ಮಾಡೋಕ್ಕಾಗಲ್ಲ. ಇಲ್ಲೋಡ್ರಿ ಮೈ ಮೇಲೆ ಹೋಗ್ತವೆ ಕಾಯಿ ಸಿಪ್ಪೆ ಗುರು. ಇದು ಆ್ಯಕ್ಚುಲಿ ಕಾಯಿ ಸಿಪ್ಪೆ ಅಲ್ಲ, ಇದು ತೆಂಗಿನಕಾಯಿ ಸುಲ್ದಿರ್ತಾರಲ್ಲ ಅದ್ರ ಸಿಪ್ಪೆ. ನೋಡ್ರಿ ವ್ಯೂ ಹೆಂಗೈತೆ, ವ್ಯೂ ಹಿಂಗೈತೆ. ನಮ್ಮ ಹಿಂಗಡೆ ಬಸ್ ಹಿಂಗೈತೆ. ಅಂಕಲ್ ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕೆ ಏಜೆಂಟ್ರು ಬರ್ತಿದ್ದಾರೆ. ಬನ್ನಿ ಬನ್ನಿ ಬನ್ನಿ. ಇನ್ನೂ 9 ಟರ್ನ್ ಗುರು, ಇನ್ನೂ 9 ಟರ್ನ್ ಹೊಡಿಬೇಕು. ಅಂಕಲ್ ಗುಡ್ ಜಾಬ್, ಗುಡ್ ಜಾಬ್. ಅವ್ರ ಬಸ್ನ ಮಾತ್ರ ಅವ್ರು ಬೇಗ ತಿರ್ಸ್ಕೊಳಕ್ಕೆ ಅಲ್ಲಿ ಬಂದು ನಿಂತಿದ್ದಾರೆ. ಆದರೂ ಅವ್ರು ಮಾಡೋದು ಒಳ್ಳೆ ಕೆಲಸ. ಯಾಕಂದರೆ ಬೇಗ ಬೇಗ ಪಾಸ್ ಮಾಡಿಸ್ಬಿಡ್ತಾರೆ. ಅವ್ರನ್ನ ಈ ಕಡೆ ನಿಲ್ಲಿಸಿ ಇವ್ರನ್ನ ಆ ಕಡೆ ಕಳಿಸ್ಬಿಟ್ಟು ಹತ್ಕೊಂಡ್ ಬಂದ್ಬಿಡ್ತಾರೆ ಗುರು ಅವ್ರು ಬೇಗ. ಕರೆಕ್ಟ್ ಆ ಲಾರಿ ಎಂಡಲ್ಲಿದೆ, ನಾವು ಅದ್ರ ಹಿಂದೆನೇ ಹೋಗ್ತಿದ್ದೀವಿ ಗುರು. ಯಾಕಂದರೆ ಬೇಗ ಹೋಗ್ಬೇಕಲ್ಲ ಅದಕ್ಕೆ ಗುರು. ನಮ್ಮ ಹಿಂದ್ಗಡೆ ಒಂದು ಬಸ್ ಇತ್ತಲ್ಲ ಗುರು, ಅವರು ಸೈಡ್ ಹಾಸಿಂದ ನೋಡ್ಕೊಂಡು ಹೋಗ್ರಿ, ಬೇಗ ಹೋಗ್ತೀರಾ, ಇಲ್ಲಾಂದ್ರೆ ನಮ್ಮ ಥರ ನೀವು ಇಲ್ಲೇ ನಿಂತ್ಕೊಂತೀರಾ ಅಂತ ಹೇಳಿದ್ರು. ಅದಕ್ಕೆ ಬೇಗ ಸೈಡ್ ನೋಡ್ಕೊಂಡು ಬರ್ರನ ಬಂದ್ಬಿಟ್ವಿ. ಇನ್ನೂ ಎಷ್ಟು ಟರ್ನ್ ಇದಾವೆ ಗೊತ್ತಾ ಗುರು? ನಾನು ನೋಡಿದಾಗ 9 ಟರ್ನ್ ಇತ್ತು, 27ಅಲ್ಲಿ ಇನ್ನೂ 9 ಟರ್ನ್ ಹೊಡಿಬೇಕು. ಈಗ 9 ಟರ್ನ್ ಆಗಿರ್ಬೋದು, ಮೋಸ್ಟ್ಲಿ 8ನೇ ಟರ್ನ್ ಇರ್ಬೋದು ಗುರು. ಫೈನಲಿ ನಾವು ಆ ಘಾಟ್ನ ದಾಟ್ಕೊಂಡು ಈಗ ಕರೆಕ್ಟಾಗಿ ಬನ್ನಾರ್ ಅನ್ನೋ ಒಂದು ಊರಲ್ಲಿ ಇದ್ದೀವಿ. ಈ ಊರಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಯಾವುದಪ್ಪ ಅಂದರೆ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಅಲ್ಲಿಂದ ಬಂದಿರೋ ಒಂದು ಭಯನ ಸ್ವಲ್ಪ ಓಡಿಸ್ಕೋಬೇಕು. ಯಾಕಪ್ಪ ಅಂದರೆ ಅಷ್ಟು ಗಾಡಿಗಳು ಮೈ ಮೇಲೆ ಬರ್ತಿತ್ತು. ಆಮೇಲೆ ಇಲ್ಲೆಷ್ಟು ಇಷ್ಟು ಗಾಡಿಗಳು ನಿಂತಿದ್ದಾವೆ ಅಂದರೆ ಅಷ್ಟೆಷ್ಟು ಗಾಡಿಗಳು ನಿಂತಿಲ್ಲ. ಇಲ್ಲೂ ಟ್ರಾಫಿಕ್ ಜಾಮ್. ಆ ಕಡೆಯಿಂದ ಬರೋ ಗಾಡಿಗಳಿಗೆ ಇಲ್ಲೆಲ್ಲ ಕಡೆಯಿಂದನೂ ನಿಲ್ಲಿಸಿದ್ದಾರೆ. ಫಸ್ಟ್ ಆ ಕಡೆಯಿಂದ ಗಾಡಿಗಳು ಬರಲಿ ಅಂತ ಈ ಗಾಡಿಗಳು ನಿಲ್ಲಿಸಿದ್ದಾರೆ ನೋಡ್ರಿ. ಇಲ್ಲೆಲ್ಲ ಟ್ರಾಫಿಕ್ ಜಾಮ್ ಮಾಡಿದ್ದಾರೆ, ಅಂದರೆ ಇಲ್ಲೆಲ್ಲ ನಿಲ್ಲಿಸಿದ್ದಾರೆ. ಇಲ್ಲಿ ಪೋಸ್ಟ್ ಹತ್ರನೇ ನಿಲ್ಲಿಸಿದ್ದಾರೆ, ಚೆಕ್ ಪೋಸ್ಟ್ ಹತ್ರ ಇಲ್ಲಿ ಎಲ್ಲ ಗಾಡಿಗಳನ್ನ ನಿಲ್ಲಿಸಿದ್ದಾರೆ. ಆಮೇಲೆ ನಾವೀಗ ವಿಸಿಟಿಂಗ್ ಕೊಡ್ತಿರೋದು ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ಹೋಗಿ ಸೀದಾ ಹೋಗ್ತೀವಿ. ಹಾಯ್